ಸ್ನೇಹಿತರೆ NPCI ಅವರು ಒಂದು ಹೊಸ ರೂಲ್ಸನ್ನು ಬಿಡುಗಡೆ ಮಾಡಿದ್ದಾರೆ. ಇದೇನಪ್ಪ ಅಂದರೆ ಪೇಟಿಎಮ್, ಗೂಗಲ್ ಪೇ, ಫೋನ್ಪೇ ಈ ರೀತಿಯಾದಂಥ ಪೇಮೆಂಟ್ ಅಪ್ಲಿಕೇಶನ್ನಲ್ಲಿ ಸ್ಪೆಷಲ್ ಕ್ಯಾರೆಕ್ಟರನ್ನು ಯೂಸ್ ಮಾಡೋ ಆಗಿಲ್ಲ ಅಂತ. ಸೊ ಇದು ಕೆಲವರಿಗೆ ಕನ್ಫ್ಯೂಸ್ ಕೂಡ ಆಗಿದೆ. UPI ID ನ ಚೇಂಜ್ ಮಾಡಬೇಕು, ಹಾಗೆಯೇ UPI IDಲಿ ಸ್ಪೆಷಲ್ ಕ್ಯಾರೆಕ್ಟರ್ ಆ್ಯಡ್ ಆಗಿರುತ್ತೆ, ಅಥವಾ ಇನ್ಯಾವುದೇ ರೀತಿಯ ಸ್ಪೆಷಲ್ ಕ್ಯಾರೆಕ್ಟರ್ ಇರುತ್ತೆ. ಈ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಚೇಂಜ್ ಮಾಡಬೇಕು, ಈ ರೀತಿಯಾದಂಥ ಡೌಟ್ಸ್ ನಿಮಗೆ ಬಂದಿರುತ್ತೆ. ಸೊ ಈ ಒಂದು NPCI ಅವರ ಹೊಸ ರೂಲ್ಸು ಯಾರಿಗೆ ಅನ್ವಯವಾಗುತ್ತೆ, ಹಾಗೆಯೇ ಸೊ ಈ ಒಂದು ರೂಲ್ಸ್ ಏನು ಹೇಳ್ತಿದೆ ಅಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, NPCI ಅವರ ಒಂದು ರೂಲ್ಸ್ ಪ್ರಕಾರ ಕೆಲವೊಬ್ಬರು ಈ ರೀತಿಯಾಗೂ ಕೂಡ ಹೇಳ್ತಾ ಇದ್ದಾರೆ, UPI ID ನ ಚೇಂಜ್ ಮಾಡಬೇಕಂತ. UPI IDಯಲ್ಲಿ ಆಲ್ರೆಡಿ ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಆ್ಯಡ್ ಆಗಿರುತ್ತೆ, ಇಲ್ಲಿ ಅಂತ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಸ್ಪೆಷಲ್ ಕ್ಯಾರೆಕ್ಟರ್ ಆ್ಯಡ್ ಆಗಿರುತ್ತೆ. ಸೊ ಈ ಒಂದು UPI IDನೇ ಪೂರ್ತಿಯಾಗಿ ಚೇಂಜ್ ಮಾಡಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ನ ರಿಮೂವ್ ಮಾಡಬೇಕಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಆ ರೀತಿ ನೀವು ಮಾಡೋದಕ್ಕೆ ಹೋಗಬೇಡಿ. ನೀವು ಯಾವುದೇ ಕಾರಣಕ್ಕೂ ನಿಮ್ಮೊಂದು UPI ID ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ರೂಲ್ಸ್ ಕೇವಲ ಸ್ನೇಹಿತರೆ ಈ ಒಂದು ಪೇಮೆಂಟ್ ಅಪ್ಲಿಕೇಶನ್ ಇದಾವಲ್ಲ, ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಈ ರೀತಿಯಾದಂಥ ಪೇಮೆಂಟ್ ಕಂಪ್ನಿಗಳಿಗೆ ಮಾತ್ರ ಈ ಒಂದು ರೂಲ್ಸ್ ಅನ್ವಯ ಆಗುತ್ತೆ. ಇಲ್ಲಿ NPCI ಅವರು ಹೇಳಿರೋ ಪ್ರಕಾರ ಟ್ರಾನ್ಸಾಕ್ಷನ್ IDಯಲ್ಲಿ ಮಾತ್ರ ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡೋ ಆಗಿಲ್ಲ ಅಂತ ಇವರ ಒಂದು ರೂಲ್ಸಲ್ಲಿ ಇದೆ, ಹೊಸ ಒಂದು ರೂಲ್ಸಲ್ಲಿ. ಸೊ ಇಲ್ಲಿ ಪೇಮೆಂಟ್ ಮಾಡ್ತಿರೋ ನಮ್ಮಂಥ ಜನರಿಗೆ ಇದು ಅನ್ವಯವಾಗಲ್ಲ ಈ ಒಂದು ರೂಲ್ಸು. ಸ್ನೇಹಿತರೆ, ತುಂಬ ಕಡೆ UPI ID ಚೇಂಜ್ ಮಾಡಬೇಕು ಅಂತ ರಾಂಗ್ ಇನ್ಫಾರ್ಮೇಷನ್ನ ಪಾಸ್ ಮಾಡ್ತಾ ಇದ್ದಾರೆ. ಸೊ ಇದು ಫೇಕ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನೀವು UPI IDಲಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಟ್ರಾನ್ಸಾಕ್ಷನ್ IDಯಲ್ಲಿ ಮಾತ್ರ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡೋ ಆಗಿಲ್ಲ. ನೀವೀಗ ನಿಮ್ಮ ಫ್ರೆಂಡ್ ಅಥವಾ ಬೇರೆ ಎಲ್ಲಾದರೂ ಪೇಮೆಂಟನ್ನು ಮಾಡಿದಾಗ ಒಂದು ಟ್ರಾನ್ಸಾಕ್ಷನ್ ID ಅಂತ ಬರುತ್ತೆ, ಯಾವ ರೀತಿ ಅಂತ ಇದಕ್ಕೆ ತೋರಿಸ್ಕೊಡ್ತೇನೆ. ಸೊ ಈಗ ನಾನೊಂದು ಪೇಮೆಂಟನ್ನು ಓಪನ್ ಮಾಡಿದ್ದೇನೆ. ಇಲ್ಲಿ UPI ಟ್ರಾನ್ಸಾಕ್ಷನ್ IDಯಲ್ಲಿ ನೋಡ್ತಾ ಇರ್ಬೋದು, ಟ್ರಾನ್ಸಾಕ್ಷನ್ ID ಅಂತ ಇದೆ, ಇಲ್ಲಿ ನಂಬರ್ಸ್ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡೋ ಆಗಿಲ್ಲ ಅಂತ NPCI ಅವರು ಗೈಡ್ಲೈನ್ಸನ್ನು ಮಾಡಿದೆ, ರೂಲ್ಸನ್ನು ಮಾಡಿದ್ದಾರೆ, ಹೊಸ ಒಂದು ರೂಲ್ಸು. ಸೊ ಈ ಒಂದು ರೂಲ್ಸ್ ಈ ರೀತಿಯಾಗಿರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು UPI ID ಚೇಂಜ್ ಮಾಡ್ತಾ ಬೇರೆ ಒಂದು UPI ID ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೊಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡ್ತಿಗೆ ಎಲ್ಲರೂ ಧನ್ಯವಾದ. ಶುಭ ದಿನ.